ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಮಗ ಇವತ್ತು ಫಿಶ್ ತರುವ ಅಂತ ಹೋಗ್ತಿದ್ವಿ. ತುಂಬಾ ಹಠ ಮಾಡ್ದ ನಾನು ಬರ್ತೀನಿ ಅಂತ. ಸೊ ಬಾ ಹೋಗುವ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಇವಾಗ ಸದ್ಯಕ್ಕೆ ಬಾಡಿಗೆ ಮನೇಲಿ ಇದ್ದೀವಿ. ಈ ಫಿಶ್ ಮಾರ್ಕೆಟ್ ತುಂಬಾ ದೂರ ಏನಿಲ್ಲ, ಹತ್ರನೇ ಇದೆ. ವಾಕಬಲ್ ಡಿಸ್ಟೆನ್ಸ್ ಇದೆ. ಅದು ನಾವು ಬೈಕ್ ತಗೊಂಡೇ ಹೋಗುವ. ಬನ್ನಿ ಹೋಗುವ. ನಮ್ಮ ಮನೆ ದಾರಿಲೇ ಟೆಂಪಲ್ ಇದೆ, ಶ್ರೀ ಸಾಯಿ ಮಂದಿರ. ಅದು ದಾಟ್ಕೊಂಡೇ ಮುಂದೆ ಹೋಗ್ಬೇಕು. ಆ, ಹಾಗೆ ಅಮ್ಮಿನ ಸರ್ಕಲ್ ಸಿಗತ್ತೆ ಮೇಲ್ಗಡೆಗೆ. ಇವಾಗ ಅಮ್ಮಿನ ಸರ್ಕಲ್ ಇವಾಗ ಭಗತ್ ಸಿಂಗ್ ಸರ್ಕಲ್ ಆಗಿದೆ. ಇದೇ ಸರ್ಕಲ್. ಇಲ್ಲಿಂದ ರೈಟಿಗೆ ಹೋದ್ರೆ ನನ್ನ ಮಗನ ಸ್ಕೂಲು ವಾಕಬಲ್ ಡಿಸ್ಟೆನ್ಸ್ ಇದೆ. ನನ್ನ ಮಗ ಡೈಲಿ ಸ್ಕೂಲಿಗೆ ನಡ್ಕೊಂಡೇ ಹೋಗ್ತಾನೆ. ನಿಮಗೆ ಸ್ಕೂಲ್ ತೋರಿಸ್ತೀನಿ. ನನ್ನ ಮಗನ ಸ್ಕೂಲು ಇದೇ ನೋಡಿ ಸ್ಕೂಲು. ಪ್ರಶಾಂತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲು. ಇಲ್ಲೇ ಓದೋದವನು. ಇದೇ ನೋಡಿ ಸ್ಕೂಲು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲೊಂದು ಟೆಂಪಲ್ ಇದೆ. ಇದು ಸಹ ಶ್ರೀ ಸಾಯಿ ಮಂದಿರ ಅಂತ. ಅಲ್ಲಿಂದ ಮುಂದೆ ಬಂದ್ರೆ ಫಿಶ್ ಮಾರ್ಕೆಟ್. ಇದೇ ನೋಡಿ ಫಿಶ್ ಮಾರ್ಕೆಟ್. ಈ ಮಟನ್ ಮಾರ್ಕೆಟ್ ಏನಿದೆಯಲ್ಲ, ಈ ಮಟನ್ ಮಾರ್ಕೆಟ್ ಪಕ್ಕದಲ್ಲೇ ಇರೋದು ಫಿಶ್ ಮಾರ್ಕೆಟ್. ಚೆನ್ನಾಗಿ ಕೊಡ್ತಾರೆ. ಇವ್ರ ಹತ್ರ ಎಲ್ಲಾ ಫಿಶ್ ಫ್ರೆಶ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಹೊಳೆ ಮೀನ್ ಸಹಿತ ಇದೆ ನೋಡಿ. ಇದೆಲ್ಲ ಸಮುದ್ರ ಮೀನು. ಇದು ಹೊಳೆ ಮೀನಂತೆ. ಇದು ಶಟ್ಲಿ. ಟೈಗರ್ ಶಟ್ಲಿ ಅಲ್ಲ, ನಾರ್ಮಲ್ ಶಟ್ಲಿ. ಬಟ್ ಇದು ಫುಲ್ ಎಲ್ಲಕ್ಕಿಂತ ಕಾಸ್ಟ್ಲಿಯಸ್ಟ್ ಮೀನ್ ಇದೆ ನೋಡಿ ಇಲ್ಲಿ. ಕಿಂಗ್ ಫಿಶ್. ಇದು ಹೊಳೆ ಮೀನ್. ಇದು ಎಲ್ಲ ಹೊಳೆ ಮೀನು. ಇದು ಗೌರಿ ಮೀನ್ ಅಂತ. ಹೊಳೆದೇ ಇದು. ಎಲ್ಲಾ ವೆರೈಟಿ ಮೀನು ಇಲ್ಲಿ ಸಿಗತ್ತೆ ನಿಮಗೆ. ಹೊಳೆ ಮೀನಾಗ್ಲಿ, ಸಮುದ್ರ ಮೀನಾಗ್ಲಿ, ದೋಣಿ ಮೀನ್ ಸಹಿತ ಸಿಗತ್ತೆ. ಇದು ಈ ಬಾಂಗಡೆ ಎಲ್ಲ ಇದೆಯಲ್ಲ, ಇದು ದೋಣಿ ಮೀನಂತೆ. ಫ್ರೆಶ್ ಇದೆ ಮಾತ್ರ. ಚೆನ್ನಾಗಿ ಇದು ಓಪನ್ ಮಾಡಿ ತೋರಿಸಿದ್ದಾರೆ. ಇವಾಗ ಇಲ್ಲೇ ಕಟ್ ಮಾಡ್ಕೊಂಡು ಹೋಗ್ತೀನಿ ನಾನು ಮೀನ್ನ. ಇವಾಗ ನೋಡಿ ಇಲ್ಲಿ ಬಾಂಗಡೆ ಮೀನ್ ನೋಡಿ ಇಲ್ಲಿ ಚೆನ್ನಾಗಿದೆ. ಹಾಗೆ ಇಲ್ಲಿ ಬೇಡಿ ಸಹಿತ ಇದೆ ನೋಡಿ ಇಲ್ಲಿ. ಬಳಸ್ ಕೂಡ ಇದೆ. ಈ ಮೀನು ರೂಪ್ಚಂದ್ ಅಂತ. ಈಗ ನಾವು ಕಟ್ ಮಾಡ್ಕೊಂಡ್ ಬಂದಿರೋ ಮೀನು ನೋಡಿ, ಇದು ಕಾಗಳಸೆ ಮೀನು. ಇಲ್ಲೇ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ನಮಗೆ. ಮತ್ ಮನೆ ಹೋಗಿ ಕ್ಲೀನ್ ಮಾಡಕ್ಕೆಲ್ಲ ಆಗಲ್ಲ. ಹೀಗಾಗಿ ಬೆಳಗ್ಗೆ ಟಿಫನ್ ಬೇರೆ ಆಗ್ಲಿಲ್ಲ. ಮನೆಯವರು ಹಲಸಿನ ದೋಸೆ ಬೇರೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹೀಗಾಗಿ ಮನೆಗೆ ಹೋಗಿ ಮನೆಗೆ ಸಿಗ್ತೀನಿ ನಿಮಗೆ. ಇವಾಗ ಮನೆಗೆ ಬಂದ್ವಿ. ಮನೆಯವರು ಬಿಸಿ ಬಿಸಿ ಹಲಸಿನ ದೋಸೆ ರೆಡಿ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಬಿಸಿ ಬಿಸಿ ಹಲಸಿನ ದೋಸೆ ತಿನ್ನೋದಂದ್ರೆ ಸೂಪರ್ ಆಗತ್ತೆ. ತುಪ್ಪ ಹಾಕೊಂಡು ತಿನ್ಬೇಕು ಮಾತ್ರ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ, ಸೂಪರ್ ಇದೆ. ನೆಕ್ಸ್ಟ್ ತಂದಿರೋ ಮೀನ್ನ ಉಪ್ಪು ಹಾಕಿಟ್ಟಿದೆ ಆಲ್ರೆಡಿ. ಮತ್ತೆ ಸ್ವಲ್ಪ ಉಪ್ಪು ಹಾಕಿ ತೊಳೆಯುವ ಈ ಮೀನ್ನ. ಗೌಲ್ ವಾಸನೆ ಎಲ್ಲ ಹೋಗತ್ತೆ. ನೆಕ್ಸ್ಟ್ ಇದು ಫ್ರೈನ ನಮ್ಮ ಮನೆಯವ್ರು ಮಾಡ್ತಾರೆ. ಮನೆಯವರು ಫಿಶ್ ಕ್ಲೀನ್ ಮಾಡಿ ಇಟ್ಟಿದ್ದಾರೆ, ಸ್ವಲ್ಪ ಉಪ್ಪೆಲ್ಲ ಹಾಕಿಟ್ಟಿದ್ದಾರೆ ಮೊದಲೇ. ಸೊ ಇವಾಗ ಫ್ರೈಗೆ ಏನು ಮಸಾಲೆ ಬೇಕಂತ ನೋಡೋಣ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸೊ ನೀವು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಅರ್ಧ ಅಥವಾ 1/4 ಟೇಬಲ್ ಸ್ಪೂನಷ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಇನ್ನು ಹುಳಿಗೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ನೀವು ಬೇಕಾದರೆ ವೆನಿಗರು ಅಥವಾ ಸ್ವಲ್ಪ ಲಿಂಬು ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಹುಣಸೆ ರಸವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಸೊ ಹುಳಿಗೋಸ್ಕರ. ಸೊ ಇದನ್ನೆಲ್ಲವನ್ನು ನಾವಿವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೀವು ಖಾರ ಎಲ್ಲ ನೋಡ್ಕೊಳ್ಳಿ. ನಿಮಗೆ ಸ್ವಲ್ಪ ಸ್ವಲ್ಪ ಸ್ಪೈಸಿ ಬೇಕನ್ನೋ ಸ್ವಲ್ಪ ಜಾಸ್ತಿ ಖಾರನ ಆ್ಯಡ್ ಮಾಡ್ಕೋಬೋದು. ಸೊ ನಾವಿಲ್ಲಿ ಸ್ವಲ್ಪ ಕಡಿಮೆ ಖಾರನ ಯೂಸ್ ಮಾಡೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮಸಾಲೆನ ಈ ಥರ ನೀಟಾಗಿ ಮೀನಿಗೆ ಚೆನ್ನಾಗಿ ಇದನ್ನು ಚೆನ್ನಾಗಿ ಹಚ್ಕೊಳ್ಳಿ ಇದನ್ನು. ಸೊ ಅಷ್ಟು ಮಸಾಲೆ ಚೆನ್ನಾಗಿ ಅಂಟ್ಕೋಬೇಕು ಮೀನಿಗೆ. ಈ ಥರ ನೀಟಾಗಿ ಮಸಾಲೆನ ಹಚ್ಕೋಬಿಡಿ ಮೀನಿಗೆ. ಸೊ ನೋಡಿ, ನಾನು ಎಲ್ಲ ಫಿಶ್ಗೆ ಈ ಥರ ಮಸಾಲೆನ ಹಚ್ಚಿಟ್ಟಿದ್ದೀನಿ. ಒಂದು 10 ನಿಮಿಷ ಮೆರಿನೇಟ್ ಮಾಡೋಣ. ಸೊ ಅಷ್ಟರೊಳಗಡೆ ನೋಡಿ, ಇಲ್ಲಿ ನನ್ನ ಮಗನಿಗೆ ಮನೆಯವರಿಗೆ ಹಸುವಾಯಿತು ಅಂದರು. ಸೊ ಹಾಗಾಗಿ ಪೇರ್ಲೆ ಹಣ್ಣು ಬೇರೆ ತೊಗೊಂಡು ಬಂದಿದ್ದರು. ಹಾಗಾಗಿ ಅದನ್ನೇ ಕಟ್ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಉಪ್ಪು ಖಾರ ಹಾಕ್ಕೊಂಡು ಅಪ್ಪ ಮಗ ತಿಂತಾ ಇದ್ದಾರೆ ಅದ್ರ ಮಧ್ಯದಲ್ಲಿ. ಸೊ ಓಕೆ, ಇವಾಗ ನಾನೀಗ ಫಿಶ್ ಏನು ಮಸಾಲೆ ಹಚ್ಚಿ ಇಟ್ಟಿದ್ನೋ ನಾನು, ಅದು ಇವಾಗ ಅದಕ್ಕೆ ರವಾನ ಹಚ್ಕೋಬೇಕು ಈಗ ಅದಕ್ಕೆ. ಸೊ ರವಾ ನೀವು ವಿದೌಟ್ ರವಾನು ಫ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ರವೆ ಹಾಕಿದ್ದೀನಿ.
ಇವಾಗ ಹಂಚನ್ನು ಇಟ್ಕೊಳ್ಳಿ ಇವಾಗ ಫ್ರೈಗೆ. ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ಕರಿಬೇವನ್ನ ಸ್ವಲ್ಪ ಇದ್ರ ಮೇಲೆ ಹಾಕಿಬಿಡಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ನಾನು ಇದೇ ಥರ ಮಾಡೋದು. ಸೊ ಹಾಗಾಗಿ ಫ್ಲೇವರಿಗೋಸ್ಕರ ನಾನೊಂದು ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಸೊ ಇವಾಗ ಏನು ರವೆ ಎಲ್ಲ ಹಚ್ಚಿಟ್ಕೊಂಡಿರ್ತೀರಲ್ವ ಫ್ರೈಗೆ, ಫಿಶ್ಶಿಗೆ, ಸೊ ಅದನ್ನು ಈ ಥರ ನೀವು ಹಂಚ ಮೇಲೆ ಈ ಥರ ಇಡ್ತಾ ಹೋಗಿ. ಕರೆಕ್ಟಾಗಿ ಎಲ್ಲ ಮೀನನ್ನು ಈ ಥರ ಹಂಚ ಮೇಲೆ ಇಡಿ. ಸೊ ನೋಡಿ, ಈ ಥರ ಎಲ್ಲ ಮೀನನ್ನು ನೀಟಾಗಿ ಹಂಚ ಮೇಲೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಇವಾಗ ಆಯಿಲನ್ನು ಹಾಕಿ. ಆಯಿಲು ನಾನಿಲ್ಲಿ ನಾರ್ಮಲ್ ಆಯಿಲನ್ನೇ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋಬೋದು, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಬೇಯಬೇಕು. ಎರಡೂ ಸೈಡು ಕೂಡ ತುಂಬ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಫ್ರೈ. ಕಾಗಳ್ಸಿ ಮೀನು ಫ್ರೈ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಂತೂ ಫಿಶ್ ಫ್ರೈ ಮಧ್ಯಾಹ್ನ ಊಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರ ಚೆನ್ನಾಗಿ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳಿ. ಎರಡು ಸೈಡು ಚೆನ್ನಾಗಿ ಬೇಯಬೇಕು ಮೀನು. ಸೊ ನೀವು ಮತ್ತು ಇನ್ನೊಂದು ಸೈಡ್ ಎರಡು ಕಡೆ ನೀಟಾಗಿ ತಿರುಗಿಸಾದ್ಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಇದಕ್ಕೆ ಬೇಕಾದರೆ. ಸೊ ನೀಟಾಗಿ ಬೇಯಲಿ ಇದು. ಸೊ ಸ್ವಲ್ಪ ಮತ್ತೆ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸೊ ಸೂಪರಾಗಿ ಕಾಣಿಸ್ತಾ ಇದೆ. ಫ್ರೈ ರೆಡಿ ಆಯಿತು, ನಮ್ಮ ಕಾಗಳ್ಸಿ ಫಿಶ್ ಫ್ರೈ. ಸೊ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ ರೆಡಿ ಟು ಈಟ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಊಟಕ್ಕೆ ಫಿಶ್ ಫ್ರೈ ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.